ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏಡಿಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀವಿ ಏಡಿಕಾಯಿ ಸಾಂಬಾರನ್ನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಂಬಾರ್ಸ್ ಆರ್ ಗ್ರೇವಿಲಿ ಆ ಏಡಿ ಸಾಂಬಾರನ್ನ ಮಾಡ್ತಾರೆ. ಬಟ್ ಇಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಏಡಿಕಾಯಿನ ತಾಂಬಂದ್ಬಿಟ್ಟು ಈ ಥರ ವಾಶ್ ಮಾಡಿಬಿಟ್ಟು ನೀಟಾಗೆಲ್ಲ ಕ್ಲೀನ್ ಎಲ್ಲ ಮಾಡಿ ಮಡಿಕೊಂಡಿದ್ದೀವಿ. ಫಸ್ಟ್ ನಾವು ಏಡಿಕಾಯಿ ಹಿಡಿಬೇಕಾದ್ರೆ ರಿಸ್ಕ್ ಇರುತ್ತೆ, ಅದೊಂದು ಸ್ವಲ್ಪ ಕಚ್ಚಿದ್ರೂ ಜಾಸ್ತಿ ಪೇಯ್ನ್ ಆಗುತ್ತೆ. ಮತ್ತು ಇಲ್ಲಿ ಖಾರ ಮಸಾಲೆ ಏನೇನು ಹಾಕ್ತಿದ್ದೀವಿ ಅಂದರೆ ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಹಾಕ್ಬೋದು, ಇಲ್ಲ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಮಡಿಕೊಂಡಿದ್ದೀವಿ, ಎಲ್ಲ ರುಬ್ಕೊಂಡು. ಅದಕ್ಕೆ ನಾವೀಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಇದೆರಡನ್ನೂ ಮಿಕ್ಸ್ ಮಾಡಿ ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ ಇಕ್ಬಿಟ್ಟು ಅದು ಬಿಸಿ ಆದಮೇಲೆ ಎಣ್ಣೆ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ನಾವು ರುಬ್ಕೊಂಡು ಇರ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಬಂದು ಒಂದು ನಿಂಬೆಹಣ್ಣಷ್ಟು ಗಾತ್ರ ಹುಣಸೆಹಣ್ಣ ಈ ಥರ ನೆನೆಸ್ಬಿಟ್ಟು ಇಟ್ಕೊಂಡು ರಸ ತೆಗ್ದು ನಾವೇನು ರುಬ್ಕೊಂಡಿರೋದು ಹಾಕೊಂಡಿದ್ವಿ ಅದರೊಳಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಹಾಕೊಂಡು ನಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು. ಅದಾದಮೇಲೆ ಎಲ್ಲ ರುಬ್ಬಿರೋ ಪೇಸ್ಟ್ನ ಇದಕ್ಕೆ ಹಾಕ್ಬಿಟ್ಟು ಸಾಂಬಾರು ಪುಡಿ ಜೊತೆ ಸೇರಿಸಿದ್ವಲ್ಲ ಇವಾಗೆಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಕುದಿ ಬರುತ್ತೆ. ಆ ಕುದಿ ಬಂದು ಮಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇನೋ ಲಿಡ್ ಆ ಥರ ಏನು ಕ್ಲೋಸ್ ಮಾಡೋಂಗಿಲ್ಲ. ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಇದನ್ನು ಮಳ್ಸ್ಕೊಂಡ್ರೆ ಸಾಕು. ಸಾಂಬಾರು ಚೆನ್ನಾಗಿ ಕಾದಿರುತ್ತೆ. ಇವಾಗ ನಾವು ಏನು ವಾಶ್ ಮಾಡ್ಕೊಂಡಿದ್ವಿ ಆ ಏಡಿಕಾಯಿ ಎಲ್ಲ ಒಂದೊಂದೇ ನಿಧಾನವಾಗಿ ಸಾಂಬಾರು ಒಳಗಡೆ ಹಾಕ್ಕೊಬೇಕು. ಇವಾಗ ಇದು ಚೆನ್ನಾಗಿ ಕೆಳಗಡೆ ಒಳಗಡೆ ಎಲ್ಲ ಡಿಪ್ ಮಾಡಬೇಕು, ಯಾಕೆಂದರೆ ಖಾರ ಮಸಾಲೆ ಎಲ್ಲ ಹಿಡಿಬೇಕಲ್ವ ಅದಕ್ಕೆ ಚೆನ್ನಾಗೆಲ್ಲ ಡಿಪ್ ಮಾಡಿದ್ಮೇಲೆ ಇದನ್ನು ಒಂದು 15 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಚೆನ್ನಾಗಿ ಮಳ್ಸ್ಕೊಂಡ್ರೆ ಸಾಕು. ಏಡಿಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ನಾವಿಲ್ಲಿ ಇದಕ್ಕೆ ಅದರೊಳಗಡೆ ಒಂದು ಸ್ವಲ್ಪ ತುಪ್ಪ ಅಂತ ಇರುತ್ತೆ, ಅದನ್ನು ಇವಾಗ ಸಾರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀವಿ. ಲಾಸ್ಟಲ್ಲಿ ಏಡಿಕಾಯಿ ಎಲ್ಲ ಹಾಕ್ಕೊಂತೀವಲ್ಲ ಕ್ಲೀನ್ ಮಾಡಿರೋದು, ಆವಾಗ ಇದನ್ನು ಸಾಂಬಾರು ಒಳಗಡೆ ಹಾಕ್ಕೊಬೇಕು. ಹಾಕೊಂಡ್ಮೇಲೆ ಏನೂ ಮಿಕ್ಸ್ ಮಾಡೋಂಗಿಲ್ಲ, ಹಂಗೆ ಬಿಟ್ಟರೆ ಸಾಕು, ಅದೇ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟ್ ಇವಾಗ ಸಾಂಬಾರು ಜೊತೆ ಚೆನ್ನಾಗಿತ್ತು. ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು. ಇದಂತೂ ನನ್ನ ಫೇವ್ರೆಟ್ ಸಾಂಬಾರು ಅಂತಲೇ ಹೇಳ್ಬೋದು. ಯಾರೆಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿಲ್ಲ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ. ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಹಂಗೆ ನೋಡ್ಕೊಂಬನ್ನಿ. ಇದು ಒಂದು ಏಡಿಕಾಯಿ ಒಳಗಡೆ ಮರಿ, ಎಷ್ಟೊಂದು ಮರಿ ಇತ್ತು. ಅದಕ್ಕೆ ಇದನ್ನು ಪಾಪ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕುಣಿಗಲ್ ಕೆರೆ ತುಂಬೋಗ್ತಿದ್ಯಲ್ವ, ಅಲ್ಲಿ ತೊರೆ ಹರಿತಿತ್ತು. ಅದಕ್ಕೆ ಇಲ್ಲಿ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದ್ವಿ. ಇಲ್ಲಿ ನಾವು ಅದು ಬಿಟ್ವಿ ಅಷ್ಟೇ, ಅದ್ರ ಪಾಡಿಗೆ ಅದೇ ನೋಡಿ ನೀರು ಹತ್ರ ಹೆಂಗೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲ ಹಿಡಿಬೇಕಾದ್ರೆ ತುಂಬ ರಿಸ್ಕ್ ಇರುತ್ತೆ ಹೇಳ್ಬೇಕಂದ್ರೆ. ಇದು ನೋಡಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅದು ಹ್ಯಾಂಡ್ನ ಯಾವ ಥರ ಓಪನ್ ಮಾಡಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಬಿಟ್ಟಿದ ತಕ್ಷಣ ಅದು ನೀರು ಎಲ್ಲ ಹರಿತಿರುತ್ತೆ, ಅದು ಸೌಂಡಿಗೆ ಅದೇ ಆ ಕಡೆ ಹೊಂಟೋಗ್ಬಿಡುತ್ತೆ. ನೇಚರ್ ಅಂತೂ ತುಂಬ ಪೀಸ್ ಆಗಿತ್ತು ಅಂತ ಹೇಳ್ಬೋದು. ಅದು ಹೋಯ್ತು ಎಲ್ಲೋಯ್ತು ಅಂತಲೇ ಕಾಣಿಸ್ಲಿಲ್ಲ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ಒಂದು ಸತಿ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಒಂದು ಸತಿ ಹೋಗ್ಬಿಟ್ಟು ನನ್ನ ಚಾನಲಿರೋ ವೀಡಿಯೋಸ್ನೆಲ್ಲ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.